Namaste everyone. So we are discussing about the subtopics which comes under electric charges and fields. Last class ಅಲ್ಲಿ ಒಂದು 5 mark derivation ಬಗ್ಗೆ ನಾವು ಓದಿದ್ವಿ, that was electric field of an axial line of a dipole. So what do you mean by a dipole? So dipole ಅಂತ ಹೇಳಿದ ತಕ್ಷಣ two equal and opposite charges ಇರಬೇಕು. ಸೊ ಒಂದು ಪ್ಲಸ್ ಕ್ಯೂ, the other one is minus q, separated by a small distance. ಸೊ ಆ ಡಿಸ್ಟೆನ್ಸ್ ನ ನಾವು 2a ಅಂತ ತಗೋತೀವಿ. ಸೊ ಆಕ್ಸಿಯಲ್ ಲೈನ್ ಆಫ್ ಅ ಡೈಪೋಲ್ ಯಾವಾಗ ಆಗುತ್ತೆ ಅಂದ್ರೆ ಆ ಡೈಪೋಲ್ ಲೈನ್ ನ ಎಕ್ಸ್ಟೆಂಡ್ ಮಾಡಿಕೊಂಡು ಒಂದು ಕಡೆ ತಗೊಂಡು ಹೋದಾಗ ಬರೋ ಅಂತದನ್ನ ವಿ ಕಾಲ್ ಇಟ್ ಆಸ್ ಆಕ್ಸಿಯಲ್ ಲೈನ್ ಆಫ್ ಅ ಡೈಪೋಲ್. ಸೊ ಆಕ್ಸಿಯಲ್ ಲೈನ್ ಆಫ್ ಅ ಡೈಪೋಲ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಬರುತ್ತೆ ಅಂತ ಹೇಳಿ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. Now, in today's class, we will be discussing about electric field on equatorial line of a dipole. So, what do you mean by equatorial line of a dipole? Annadana first ನಾವು ಅರ್ಥ ಮಾಡ್ಕೊಳ್ಳೋಣ. Again, dipole ಅಂತ ಹೇಳಿದ ತಕ್ಷಣ two equal and opposite charges ಇರಬೇಕು. So, ಒಂದನ್ನ ನಾನು plus q ಅಂತ ತಗೋತೀನಿ, ಹಾಗೆ the other one as minus q. So, they must be separated by a small distance. So, q and minus q, they must be separated by a distance. ಆ ಡಿಸ್ಟೆನ್ಸ್ ನ ನಾವು ಕನ್ವೆನ್ಷನ್ ಪ್ರಕಾರ 2a ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಇದನ್ನ ನಾವು ಈಕ್ವಟೋರಿಯಲ್ ಲೈನ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಲೆಟ್ ಮೀ ಚೂಸ್ ಅ ಮಿಡ್ ಪಾಯಿಂಟ್ ಆಫ್ ಅ ಡೈಪೋಲ್. ಓ ಅನ್ನೋ ಒಂದು ಮಿಡ್ ಪಾಯಿಂಟ್ ನ ಚೂಸ್ ಮಾಡ್ತೀನಿ. ನೆಕ್ಸ್ಟ್, ಈಕ್ವಟೋರಿಯಲ್ ಲೈನ್ ಅಂತ ಹೇಳಿದ ತಕ್ಷಣ ಆ ಡೈಪೋಲ್ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ನ ಡ್ರಾ ಮಾಡ್ಕೊಂಡಿದ ತಕ್ಷಣ ಇಟ್ ಈಸ್ ಕಾಲ್ಡ್ ಆಸ್ ಎ ಈಕ್ವಟೋರಿಯಲ್ ಲೈನ್. ಸೊ ಇಫ್ ದಿಸ್ ಈಸ್ ಅ ಡೈಪೋಲ್ ಲೈನ್, ಆ ಡೈಪೋಲ್ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹಾಕೊಂಡಿದ ತಕ್ಷಣ ದಿಸ್ ಇಸ್ ಕಾಲ್ಡ್ ಆಸ್ ಅ ಈಕ್ವಟೋರಿಯಲ್ ಲೈನ್. ಸೊ ಹಿಯರ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಲೈನ್ ಎಲ್ಲಿಂದ ಶುರು ಮಾಡ್ತೀರಾ ಅಂದ್ರೆ ಮಿಡ್ ಪಾಯಿಂಟ್ ಇಂದ ಶುರು ಮಾಡ್ತೀರಾ. ಸೊ ಮಿಡ್ ಪಾಯಿಂಟ್ ಇಂದ ತಗೊಂಡು ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹಾಕೊಂಡಿದ ತಕ್ಷಣ ದಿಸ್ ಎಂಟೈರ್ ಡಯಾಗ್ರಾಮ್ ನೌ ಇಸ್ ಕಾಲ್ಡ್ ಆಸ್ ಅ ಈಕ್ವಟೋರಿಯಲ್ ಲೈನ್ ಆಫ್ ಅ ಡೈಪೋಲ್. ಸೊ ಈ ಈಕ್ವಟೋರಿಯಲ್ ಲೈನ್ ಆಫ್ ಅ ಡೈಪೋಲ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಬರುತ್ತೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸೊ ಐ ಹ್ಯಾವ್ ಟೇಕನ್ ಅ ಮಿಡ್ ಪಾಯಿಂಟ್ ಓ. ಸೊ ಇದನ್ನ ಮಿಡ್ ಪಾಯಿಂಟ್ ಓ ಅಂತ ಕನ್ಸಿಡರ್ ಮಾಡಿದ್ರೆ 2a ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಸೊ 2a ವಿಲ್ ಗೋ, ಇಲ್ಲಿ a ಆಗುತ್ತೆ, ಹಾಗೆ ಇಲ್ಲೂ ಕೂಡ a ಆಗುತ್ತೆ. ಸೊ a ಅಂಡ್ ದ ಅದರ್ ಫ್ಯಾಕ್ಟರ್ ಆಫ್ a ಸ್ಪ್ಲಿಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್, ಸೊ ಇದನ್ನ ನಾನು ಟ್ರಯಾಂಗಲ್ ಫಾರ್ಮ್ಯಾಟ್ಗೆ ಡ್ರಾ ಮಾಡ್ಕೋತೀನಿ. ದ ರೀಸನ್ ಈಸ್ ನಾವಿಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಡಿನೋಟ್ ಮಾಡಬೇಕಾಗುತ್ತೆ. ಪ್ಲಸ್ ಕ್ಯೂ ಇಂದ ಬರೋ ಅಂತ ಎಲೆಕ್ಟ್ರಿಕ್ ಫೀಲ್ಡ್ ನಾನು E1 ಅಂತ ತಗೋತೀನಿ, ಮೈನಸ್ ಕ್ಯೂ ಇಂದ ಬರೋ ಅಂತ ಎಲೆಕ್ಟ್ರಿಕ್ ಫೀಲ್ಡ್ ನಾನು E2 ಅಂತ ತಗೋತೀನಿ. ಸೊ ನೆಕ್ಸ್ಟ್, ಪ್ಲಸ್ ಕ್ಯೂ ಪಾಸಿಟಿವ್ ಚಾರ್ಜ್ ಇದ್ದಾಗ ಏನ್ ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಕೊಡುತ್ತೆ. ಇಟ್ ವಿಲ್ ಗಿವ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಐ ಹ್ಯಾವ್ ಅ ಪಾಸಿಟಿವ್ ಚಾರ್ಜ್, ವಾಟ್ ಇಟ್ ಶುಡ್ ಡೂ ಇಸ್ ಇಟ್ ಶುಡ್ ಗಿವ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗೋ ತರ ಇರಬೇಕು, ಆರೋ ಮಾರ್ಕ್. ಸೊ ದ ಆರೋ ಮಾರ್ಕ್ ಹ್ಯಾಸ್ ಟು ಬಿ ಔಟ್ವರ್ಡ್. ಸೊ ದಿಸ್ ಇಸ್ E1. ನೆಕ್ಸ್ಟ್, ಮೈನಸ್ ಕ್ಯೂ ಇಂದ ಬರೋ ಅಂತ ಎಲೆಕ್ಟ್ರಿಕ್ ಫೀಲ್ಡ್ ನಾನು E2 ಅಂತ ತಗೊಂಡಿದ್ದೀನಿ. ಮೈನಸ್ ಕ್ಯೂ ಚಾರ್ಜ್ ಏನ್ ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ರಿಸೀವ್ ಮಾಡ್ಕೊಳುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಮೈನಸ್ ಕ್ಯೂ ಚಾರ್ಜ್ ರಿಸೀವ್ ಮಾಡ್ಕೊಳುತ್ತೆ. ಸೊ ಹಾಗಾಗಿ ದ ಆರೋ ಮಾರ್ಕ್ ಹ್ಯಾಸ್ ಟು ಬಿ ಇನ್ವರ್ಡ್. ಸೊ ದಿಸ್ ಈಸ್ ದ ಮೈನಸ್ ಕ್ಯೂ ಚಾರ್ಜ್. E2 ಅನ್ನೋ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತಾ ಹೋಗ್ಬೇಕು, ಎಂಟರ್ ಆಗೋ ತರ ಇರಬೇಕು. ಸೊ ದಿಸ್ ಈಸ್ E2. ಸೊ ಎಂಟೈರ್ ಪಿಕ್ಚರ್ ನ ಅಬ್ಸರ್ವ್ ಮಾಡಿದ್ರೆ ಪ್ಲಸ್ ಕ್ಯೂ ಹಾಗೆ ಮೈನಸ್ ಕ್ಯೂ ಸೆಪರೇಟೆಡ್ ಬೈ ಅ ಡಿಸ್ಟೆನ್ಸ್ ದಟ್ ಈಸ್ 2a. ದಿಸ್ ಇಸ್ ಕಾಲ್ಡ್ ಆಸ್ ಅ ಡೈಪೋಲ್. ಆ ಡೈಪೋಲ್ಗೆ ಒಂದು ಮಿಡ್ ಪಾಯಿಂಟ್ ತಗೊಂಡಿದ್ದೀನಿ. ಆ ಮಿಡ್ ಪಾಯಿಂಟ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹಾಕೊಂಡಿದ ತಕ್ಷಣ ದಿಸ್ ಇಸ್ ಕಾಲ್ಡ್ ಆಸ್ ಅ ಈಕ್ವಟೋರಿಯಲ್ ಲೈನ್ ಆಫ್ ಅ ಡೈಪೋಲ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಪ್ಲಸ್ ಕ್ಯೂ ಇಂದ ಬರೋ ಅಂತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾನು E1 ಅಂತ ತಗೊಂಡಿದ್ದೀನಿ. ಮೈನಸ್ ಕ್ಯೂ ಚಾರ್ಜ್ ಇಂದ ಬರೋ ಅಂತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾನು E2 ಅಂತ ತಗೊಂಡಿದ್ದೀನಿ. ಪ್ಲಸ್ ಕ್ಯೂ ಚಾರ್ಜ್ ಇಟ್ ವಿಲ್ ಗಿವ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. E1 ಆರೋ ಮಾರ್ಕ್ ಇಸ್ ಔಟ್ವರ್ಡ್, ಹೊರಗಡೆ ಹೋಗೋ ತರ ಹಾಕಿದ್ದೀನಿ. ನೆಕ್ಸ್ಟ್, ದಿಸ್ ಮೈನಸ್ ಕ್ಯೂ ಚಾರ್ಜ್ ವಿಲ್ ರಿಸೀವ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಮೈನಸ್ ಕ್ಯೂ ಚಾರ್ಜ್ ರಿಸೀವ್ ಮಾಡ್ಕೋಬೇಕು ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ್ವರ್ಡ್ ಆಗಿರ್ಬೇಕು, ಅಂದ್ರೆ ಆ ಚಾರ್ಜ್ಗೆ ಎಂಟರ್ ಆಗೋ ತರ ಇರಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಪಾಯಿಂಟ್ಸ್ ನ ನೋಟ್ ಡೌನ್ ಮಾಡ್ಕೋತೀನಿ. ಪ್ಲಸ್ ಕ್ಯೂ ಚಾರ್ಜ್ ಇಸ್ ಪ್ರೆಸೆಂಟ್ ಅಟ್ ಪಾಯಿಂಟ್ ಎ, ಮೈನಸ್ ಕ್ಯೂ ಚಾರ್ಜ್ ಇಸ್ ಪ್ರೆಸೆಂಟ್ ಅಟ್ ಪಾಯಿಂಟ್ ಬಿ, ಅಂಡ್ this as C point.
ಸೊ ಓ ಇಂದ ಸಿಗೆ ನಾನು ಡಿಸ್ಟೆನ್ಸ್ ಬರ್ಕೋತೀನಿ ದಟ್ ಆಸ್ ಆರ್. ನೆಕ್ಸ್ಟ್, ಸೊ ಯಾವತ್ತು ನೆನ್ಪಿಟ್ಕೊಳ್ಳಿ, ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮೈನಸ್ ಕ್ಯೂ ಇಂದ ಪ್ಲಸ್ ಕ್ಯೂಗೆ ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ಇರುತ್ತೆ. ಸೊ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್ ಅಂದ್ರೆ ಇಟ್ ವಿಲ್ ಮೂವ್ ಫ್ರಮ್ minus q to plus q. So this will be the dipole moment direction. Next, so ಇಲ್ಲಿ ನಾನು ಒಂದು ಆಂಗಲ್ ನ ನೋಟ್ ಡೌನ್ ಮಾಡ್ಕೋತೀನಿ that as theta, and here also an angle theta, where theta is the angle between electric field and dipole moment. ಸೊ ಡೈಪೋಲ್ ಮೊಮೆಂಟ್ಗೂ ಎಲೆಕ್ಟ್ರಿಕ್ ಫೀಲ್ಡ್ಗೂ ಒಂದು ಆಂಗಲ್ ಕ್ರಿಯೇಟ್ ಆಗಿದೆ, ಅದನ್ನ ನಾನು ಥೀಟಾ ಅಂತ ತಗೊಂಡಿದ್ದೀನಿ. ಸೊ ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ ಚಾರ್ಜ್ ಸೆಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್. ಮಧ್ಯದಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೊಂಡಿದ ತಕ್ಷಣ ಇಟ್ ಇಸ್ ಕಾಲ್ಡ್ ಆಸ್ ಅ ಈಕ್ವಟೋರಿಯಲ್ ಲೈನ್. ಆ ಈಕ್ವಟೋರಿಯಲ್ ಲೈನ್ಗೆ ನಾನು ಏನಂತ ತಗೊಂಡಿದ್ದೀನಿ, ಆರ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಓ ಅಂಡ್ ಸಿ. ಪ್ಲಸ್ ಕ್ಯೂ ಅನ್ನೋ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಕೊಡುತ್ತೆ. ಸೊ ದೇರ್ ಬೈ ಈವನ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅನ್ನು ಆರೋ ಮಾರ್ಕ್ ಹೊರಗಡೆ ಹಾಕಿದ್ದೀನಿ. ಮೈನಸ್ ಕ್ಯೂ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ರಿಸೀವ್ ಮಾಡ್ಕೊಳುತ್ತೆ. ಸೊ ಈ ಟೂ ಡೈರೆಕ್ಷನ್ ನ ಇನ್ವರ್ಡ್ ಆಗಿ ಬರ್ಕೊಂಡಿದ್ದೀನಿ. ಸೊ ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ಮೈನಸ್ ಕ್ಯೂ ಇಂದ ಪ್ಲಸ್ ಕ್ಯೂಗೆ ಇರುತ್ತೆ. ಸೊ ಪಿ ವೆಕ್ಟಾರ್ ಆರೋ ಮಾರ್ಕ್ ಮೈನಸ್ ಕ್ಯೂ ಇಂದ ಪ್ಲಸ್ ಕ್ಯೂಗೆ ಹಾಕೊಂಡಿದ್ದೀನಿ. ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಪಿ, ದಟ್ ಈಸ್ ಡೈಪೋಲ್ ಮೊಮೆಂಟ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಲಾಸ್ಟ್ ಸ್ಟೆಪ್ ನಾವೇನ್ ಮಾಡ್ತೀವಿ ಅಂದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಎರಡಿದೆ ಇಲ್ಲಿ. ಸೊ E1 ದಟ್ ಈಸ್ ಬಿಕಾಸ್ ಆಫ್ ದಿ ಪ್ಲಸ್ ಕ್ಯೂ, E2 ದಟ್ ಈಸ್ ಬಿಕಾಸ್ ಆಫ್ ದಿ ಮೈನಸ್ ಕ್ಯೂ. ಸೊ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡಬೇಕು. ಪ್ರೀವಿಯಸ್ ಕೇಸಲ್ಲೂ ನಾವು ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡಿದ್ವಿ. ಎರಡು ಆಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ನಾವು ಮೈನಸ್ ಫ್ಯಾಕ್ಟರ್ ತಗೊಂಡಿದ್ವಿ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಸೊ E1 ಡೈರೆಕ್ಷನ್ ಹೊರಗಡೆ ಹೋಗೋ ತರ ಇದೆ. ಅಂದ್ರೆ ಈ ಪಾಯಿಂಟ್ ಇಂದ, ಸಿ ಅನ್ನೋ ಪಾಯಿಂಟ್ ಇಂದ E1 ಹೊರಗಡೆ ಹೋಗ್ತಿದೆ, ಹಾಗೆ ಸಿ ಅನ್ನೋ ಪಾಯಿಂಟ್ ಇಂದ E2 ಕೂಡ ಹೊರಗಡೆ ಹೋಗ್ತಿದೆ. ಸೊ ಬೋತ್ ಆರ್ ಗೋಯಿಂಗ್ ಅವೇ ಫ್ರಮ್ ದ ಪಾಯಿಂಟ್ ಸಿ. ಸಿ ಅನ್ನೋ ಪಾಯಿಂಟ್ ಇಂದ ಎರಡೂ ಹೊರಗಡೆ ಹೋಗ್ತಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಹೊರಗಡೆ ಹೋಗೋ ತರ ಬರ್ಕೋತೀವಿ. ಸೊ ದಿಸ್ ವಿಲ್ ಬಿ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಸಿನ್ಸ್ ದ E1 and E2 are outward from the point C, ಅಥವಾ since E1 and E2 are moving away from the point C, the resultant electric field will also be outward. So ಇದು ಕೂಡ outward ಹೋಗೋ ತರ ಇರುತ್ತೆ. So E is the resultant electric field. We can join this by making use of a dotted lines. So this is the entire diagram of equatorial line of a dipole. So the very first step, electric field due to plus q charge find out ಮಾಡ್ಕೊಳ್ಳೋಣ. Electric field due to plus q. ಸೊ ಪ್ಲಸ್ ಕ್ಯೂ ಇಂದ ಬರೋ ಅಂತ ಎಲೆಕ್ಟ್ರಿಕ್ ಫೀಲ್ಡ್ ನ ನಾನು E1 ಅಂತ ತಗೊಂಡಿದ್ದೀನಿ, ವಿಚ್ ಇಸ್ ಈಕ್ವಲ್ ಟು, ವಾಟ್ ಈಸ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ 1 divided by 4 pi epsilon naught q divided by r square is the distance. So E1 is equal to 1 divided by 4 pi epsilon naught q divided by ಡಿಸ್ಟೆನ್ಸ್ ಎಲ್ಲಿಂದ ಎಲ್ಲಿಗೆ ತಗೋಬೇಕು ಅಂದ್ರೆ ಎ ಇಂದ ಸಿ ಪಾಯಿಂಟ್ಗೆ ಡಿಸ್ಟೆನ್ಸ್ ತಗೋಬೇಕು. ಸೊ ನನಗೆ ಗೊತ್ತಿಲ್ಲ, ಓ ಇಂದ ಎಗೆ ಡಿಸ್ಟೆನ್ಸ್ ಗೊತ್ತು, ಹಾಗೆ ಓ ಇಂದ ಸಿಗೆ ಡಿಸ್ಟೆನ್ಸ್ ಗೊತ್ತು. ಐ ಡೋಂಟ್ ನೋ ದ ಡಿಸ್ಟೆನ್ಸ್ ಫ್ರಮ್ ಎ ಟು ಸಿ. ಸೊ ಎ ಟು ಸಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ ಆಫ್ ದಿ ಫಾರ್ಮ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಾಗ ವಿ ವಿಲ್ ಬಿ ಅಪ್ಲೈಯಿಂಗ್ ದ ಪೈಥಾಗರಸ್ ಥಿಯರಮ್. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು OC ಸ್ಕ್ವೇರ್ ಪ್ಲಸ್ OA ಸ್ಕ್ವೇರ್. ಸೊ ನನಗೆ ಬೇಕಾಗಿರೋದು AC ಸ್ಕ್ವೇರ್. AC ಸ್ಕ್ವೇರ್ ಇಸ್ ಈಕ್ವಲ್ ಟು OC ಸ್ಕ್ವೇರ್ ಪ್ಲಸ್ OA ಸ್ಕ್ವೇರ್. ಸೊ AC ಸ್ಕ್ವೇರ್ ಹಾಗೆ ಇರಲಿ, ವಿಚ್ ಇಸ್ ಈಕ್ವಲ್ ಟು OC ಸ್ಕ್ವೇರ್ ಅಂತ ಹೇಳಿದ ತಕ್ಷಣ ಇಟ್ ಈಸ್ R ಸ್ಕ್ವೇರ್ ಪ್ಲಸ್ OA ಸ್ಕ್ವೇರ್ ಅಂತ ಹೇಳಿದ ತಕ್ಷಣ ಇಟ್ ಈಸ್ A ಸ್ಕ್ವೇರ್. ನನಗೆ ಬೇಕಾಗಿರೋದು ದ ಡಿಸ್ಟೆನ್ಸ್ ಈಸ್ ಸ್ಕ್ವೇರ್, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ನನಗೆ ಬೇಕಾಗಿರೋದು ಅಂದ್ರೆ R ಸ್ಕ್ವೇರ್ ಬೇಕು, ಅಂದ್ರೆ AC ಸ್ಕ್ವೇರ್ ಬೇಕು. ಸೊ ವಾಟ್ ಈಸ್ AC ಸ್ಕ್ವೇರ್? R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್. ಸೊ ದಿಸ್ ಇಸ್ ದ ವೆರಿ ಫಸ್ಟ್ ಈಕ್ವೇಶನ್. ಸೆಕೆಂಡ್ ಸ್ಟೆಪ್ ಅಲ್ಲಿ ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್
due to minus Q charge. So what is the electric field due to minus Q charge? E2 anta consider ಮಾಡಿದ್ದೀವಿ. So E2 is equal to 1 divided by 4 pi epsilon naught plus charge ಇರಲಿ ಮೈನಸ್ ಚಾರ್ಜ್ ಇರಲಿ ಪ್ಲಸ್ ಕ್ವಾಂಟಿಟಿನೇ ಕನ್ಸಿಡರ್ ಮಾಡಬೇಕು. ವೈ? ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ವೆಕ್ಟಾರ್ ಕ್ವಾಂಟಿಟಿ. ನಾವು ಆಲ್ರೆಡಿ E2 ಡೈರೆಕ್ಷನ್ ಯಾವುದು ಅಂತ ಆರೋ ಮಾರ್ಕಲ್ಲಿ ನಾವು ಬರ್ದಿಟ್ಕೊಂಡಿದ್ದಾಗಿದೆ. ಸೊ ದೇರ್ ಬೈ ಪ್ಲಸ್ ಚಾರ್ಜ್ ಇರಲಿ ಮೈನಸ್ ಚಾರ್ಜ್ ಇರಲಿ ಪ್ಲಸ್ ಚಾರ್ಜ್ನೇ ಕನ್ಸಿಡರ್ ಮಾಡ್ತೀರಾ. ಡಿವೈಡೆಡ್ ಬೈ ಯಾವ ಡಿಸ್ಟೆನ್ಸ್ನ ಕನ್ಸಿಡರ್ ಮಾಡಬೇಕು ಅಂದರೆ ಮೈನಸ್ ಕ್ಯೂ ಎಲ್ಲಿ ಪ್ರೆಸೆಂಟ್ ಇದೆ? ಬಿ ಅನ್ನೋ ಪಾಯಿಂಟಲ್ಲಿ ಪ್ರೆಸೆಂಟ್ ಇದೆ. ಈಕ್ವಟೋರಿಯಲ್ ಪಾಯಿಂಟ್ ಯಾವುದು? ಸಿ. ಬಿ ಇಂದ ಸಿಗೆ ಡಿಸ್ಟೆನ್ಸ್ ಬರ್ಕೋಬೇಕು. ಸೊ ವಿ ಡೋಂಟ್ ನೋ ದ ಬಿ ಸಿ ಡಿಸ್ಟೆನ್ಸ್. ಅಗೈನ್ ಈ ಒಂದು ಟ್ರಯಾಂಗಲ್ ಒ ಬಿ ಸಿ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಸಿ ಸ್ಕ್ವೇರ್ ಪ್ಲಸ್ ಒ ಬಿ ಸ್ಕ್ವೇರ್ ಆಗುತ್ತೆ. ಸೊ ವಾಟ್ ಈಸ್ ಒ ಸಿ ಸ್ಕ್ವೇರ್? ಒ ಸಿ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಆರ್ ಸ್ಕ್ವೇರ್ ಪ್ಲಸ್ ವಾಟ್ ಈಸ್ ಒ ಬಿ ಸ್ಕ್ವೇರ್? ಎ ಸ್ಕ್ವೇರ್. ಸೊ ನನಗೆ ಬಿ ಸಿ ಸ್ಕ್ವೇರ್ ವ್ಯಾಲ್ಯೂ ಸಿಕ್ಕಿದ್ದಾಯಿತು. ಸೊ ದಟ್ ಈಸ್ r square plus a square. So this as the equation 2. So for the next step, so resultant electric field ಅನ್ನೋದು E. ಆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ E1 ಜೊತೆಗೆ ಥೀಟಾ ಅನ್ನೋ ಆಂಗಲ್ನ ಫಾರ್ಮ್ ಮಾಡ್ಕೊಳುತ್ತೆ. ಹಾಗೆ E2 ಅನ್ನೋ ಎಲೆಕ್ಟ್ರಿಕ್ ಫೀಲ್ಡ್ ರಿಸಲ್ಟೆಂಟ್ ಜೊತೆಗೆ ಥೀಟಾ ಅನ್ನೋ ಆಂಗಲ್ನ ಫಾರ್ಮ್ ಮಾಡ್ಕೊಳುತ್ತೆ. Now E1 will be having two components. Hage E2 will be having two components. So E1 will be having the horizontal component hage vertical component. E2 will also be having the horizontal component and vertical component. So adanna resolve ಮಾಡ್ಕೋಬೇಕು. So ನಾನು ಇಷ್ಟು entire picture na I have drawn here. E1 electric field due to the plus Q charge. E2 electric field due to the minus Q charge, and this is the resultant. E is the resultant. E ಒಂದು electric field direction na we will resolve into two such components. First to E1 ಗೆ ಬರೋಣ. So E1 is having two components. So ಒಂದು horizontal component ಹಾಗೆ ಒಂದು vertical. ಇದನ್ನ resultant ಅಂತ ಹೇಳ್ತೀವಿ. E1 is the resultant. ಆ E1 resultant ನ two components ಆಗಿ resolve ಮಾಡ್ಕೋಬಹುದು. ಒಂದು horizontal component, the other one is vertical component. So ಅದೇ ರೀತಿ next step for the E2. E2 ಅನ್ನೋ electric field ಕೂಡ two components ಆಗಿ resolve ಮಾಡ್ಕೋಬಹುದು. ಒಂದು horizontal component, the other one is vertical component. So next step ಪ್ರಕಾರ what is the horizontal component of E1? ಯಾವತ್ತು horizontal component ನ ನಾವು cos theta ಇಂದ represent ಮಾಡ್ತೀವಿ, vertical component ನ sin theta ಇಂದ represent ಮಾಡ್ತೀವಿ. E1 ಗೆ horizontal component ನ ನಾವು E1 cos theta ಅಂತ ಹೇಳ್ತೀವಿ. So the horizontal component of E1 is E1 cos theta. What is the vertical component of E1? E1 sin theta. So the horizontal is E1 cos theta and the vertical is E1 sin theta. The same way, ಇಲ್ಲಿ ಪ್ರೆಸೆಂಟ್ ಆಗಿರೋ ಅಂತ E2 ನ ಕೂಡ two components ಆಗಿ ರಿಸಾಲ್ವ್ ಮಾಡ್ಕೊಂಡ್ವಿ. ಯಾವ್ದು? ಒಂದು horizontal component, the other one is vertical component. So horizontal component ನ E2 cos theta ಅಂತ ಬರ್ಕೋತೀನಿ. vertical component ನ ನಾನು E2 sin theta ಅಂತ ಬರ್ಕೋತೀನಿ. So both the electric fields, that is E1 and E2, has been resolved into two components, that is vertical as well as the horizontal. So ಇವಾಗ ನೀವು diagram ನ observe ಮಾಡ್ತಿದ್ರೆ E2 sin theta, E1 sin theta are in opposite direction. ಒಂದು upward direction ಇದೆ, ಇನ್ನೊಂದು downward direction ಇದೆ. ಎರಡು cancel out ಆಗುತ್ತೆ. ಅಂದ್ರೆ vertical components cancel out ಆಗುತ್ತೆ. Next, the horizontal components E1 cos theta and E2 cos theta are in same direction. They get added up. ಎರಡು component added up ಆಗುತ್ತೆ. So
ಈ ತರ 2 sentences ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಸೊ ದ ವೆರಿ ಫಸ್ಟ್ ಸೆಂಟೆನ್ಸ್ ಇಸ್ ದ ವರ್ಟಿಕಲ್ ಕಾಂಪೊನೆಂಟ್ಸ್. ವಾಟ್ ಆರ್ ದ ವರ್ಟಿಕಲ್ ಕಾಂಪೊನೆಂಟ್ಸ್? E1 sin theta and E2 sin theta. The vertical components E1 sin theta and E2 sin theta are in opposite direction. ಎರಡೂ ಕೂಡ opposite direction ಇದೆ. So they get cancelled up. ಅಂದ್ರೆ E1 sin theta minus E1 sin theta E2 sin theta cancel up ಆಗುತ್ತೆ. Then second step, the horizontal components. ಯಾವುದು horizontal component? E1 cos theta and E2 cos theta are in same direction. They are in the same direction. They get added up. ಎರಡು added up ಆಗಿ E1 cos theta plus E2 cos theta ಅಂತ ಆಗುತ್ತೆ. So, resultant electric field is represented with the letter E. ಆ ಇಗೆ ಯಾವೆರಡು ಕಾಂಪೊನೆಂಟ್ಸ್ ಆಡೆಡ್ ಅಪ್ ಆಗಬೇಕು? ಒಂದು E1 cos theta, ಇನ್ನೊಂದು E2 cos theta. So, the resultant electric field E is equal to E1 cos theta plus E2 cos theta. ಸೊ ನಿಮ್ಮ E1 ಹಾಗೆ E2 ಎಕ್ಸ್ಪ್ರೆಷನ್ಸ್ ನ ಅಬ್ಸರ್ವ್ ಮಾಡ್ಕೊಂಡ್ರೆ, ಐ ಹ್ಯಾವ್ ರಿಟರ್ನ್ ಇನ್ ದ ಟಾಪ್ ಮೋಸ್ಟ್ ಕಾರ್ನರ್ E1 is equal to 1 divided by 4 pi epsilon naught Q divided by R square plus A square. E2 ಕೂಡ ಅದೇ ವ್ಯಾಲ್ಯೂ ಇದೆ. ಸೊ ನಾನು ಈ ಈಕ್ವೇಶನ್ ಅಲ್ಲಿ ಏನಂತ ಕನ್ಸಿಡರ್ ಮಾಡ್ಬೋದು? ಹಿಯರ್ E1 is equal to E2. ಎರಡಕ್ಕೂ ಸೇಮ್ ಎಕ್ಸ್ಪ್ರೆಷನ್ಸೇ ಬಂದಿದೆ. ಸೊ ಹಾಗಾಗಿ E is equal to E1 cos theta. E2 ಪ್ಲೇಸ್ ಅಲ್ಲಿ ನಾನು ಏನಂತ ಬರಿಬಹುದು? E1 ಅಂತಾನೆ ಬರಿಬಹುದು. ವೈ? ಬಿಕಾಸ್ ದೇ ಆರ್ ಈಕ್ವಲ್. ಸೊ E2 ಪ್ಲೇಸ್ ಅಲ್ಲೂ ನಾನು E1 ಅಂತ ಬರ್ಕೊಂಡಿದ್ದೀನಿ, E1 cos theta. ಸೊ E is equal to, what is E1 cos theta plus E1 cos theta? 2E1 cos theta ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ E is equal to 2 into, what is E1? 1 divided by 4 pi epsilon naught Q divided by R square plus A square. Again ನಾವು cos theta ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ cos theta ನ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಐದರ್ ಯು ಮೇಕ್ ಯೂಸ್ ಆಫ್ AOC ಟ್ರಯಾಂಗಲ್, AOC ಅನ್ನೋ ಟ್ರಯಾಂಗಲ್ ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಚೂಸ್ OBC ಟ್ರಯಾಂಗಲ್ ಆಲ್ಸೋ. ಐದರ್ ಯು ಮೇಕ್ ಯೂಸ್ ಆಫ್ OAC ಟ್ರಯಾಂಗಲ್ ಆರ್ OBC ಟ್ರಯಾಂಗಲ್, ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ಸೊ cos theta is equal to, ನಾನು OAC ಟ್ರಯಾಂಗಲ್ ನ ಯೂಸ್ ಮಾಡ್ಕೋತೀನಿ. ಸೊ OAC ಟ್ರಯಾಂಗಲ್ ಪ್ರಕಾರ what is cos theta? Cos theta is adjacent divided by hypotenuse. ಸೊ ಆಲ್ರೆಡಿ ನಾವು AC ಸ್ಕ್ವೇರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸೊ ನೀವು ಪ್ರೀವಿಯಸ್ ಸ್ಟೆಪ್ನ ಅಬ್ಸರ್ವ್ ಮಾಡ್ಕೊಂಡ್ರೆ AC ಸ್ಕ್ವೇರ್ ವ್ಯಾಲ್ಯೂ ನನಗೆ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಅಂತ ಬಂದಿದೆ. So AC square value I have got it as R square plus A square. Pythagoras theorem apply ಮಾಡಿ ಬಂದಿರುವಂತ ವ್ಯಾಲ್ಯೂ. AC ವ್ಯಾಲ್ಯೂ ಏನಾಗುತ್ತೆ ಅವಾಗ? ಇಲ್ಲಿ ಸ್ಕ್ವೇರ್ ಹೋಗ್ಬೇಕು ಅಂದ್ರೆ ಮತ್ತೊಂದು ಕಡೆ ನಾವು ಸ್ಕ್ವೇರ್ ರೂಟ್ ಅಪ್ಲೈ ಮಾಡಬೇಕು. ಸೊ R square plus A square within the square root. ಸ್ಕ್ವೇರ್ ರೂಟ್ ಅಂತ ಹೇಳಿದ್ರು ಒಂದೇ, ಅಥವಾ ಆ ಪರ್ಟಿಕ್ಯುಲರ್ ಪವರ್ ನ ಹಾಫ್ಗೆ ತಗೊಂಡ್ರು ಒಂದೇ. ಸೊ ದೀಸ್ ಟೂ ಸ್ಟೆಪ್ಸ್ ಆರ್ ಒನ್ ಅಂಡ್ ದ ಸೇಮ್. ಸ್ಕ್ವೇರ್ ರೂಟ್ ಹಾಕೊಂಡ್ರು ಒಂದೇ, ಅಥವಾ ಟು ದಿ ಪವರ್ ಹಾಫ್ ಅಂತ ಹಾಕೊಂಡ್ರು ಒಂದೇ. ಸೊ ಏನು AC ವ್ಯಾಲ್ಯೂ? ಸೊ AC ವ್ಯಾಲ್ಯೂ ಇಸ್ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ ಹಾಫ್. ಸೊ now what is cos theta according to the diagram ಅಂತ ಹೇಳಿದ್ರೆ, ಸೊ cos theta is adjacent. adjacent ಅನ್ನೋದು A ಆಗುತ್ತೆ. hypotenuse ಅನ್ನೋದು AC ಡಿಸ್ಟೆನ್ಸ್ ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ ಹಾಫ್. ಸೊ cos theta is equal to, the adjacent side is A divided by the hypotenuse is R square plus A square whole to the power of half. So E is equal to 2E1 cos theta. E1 value already ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, 2 ಹಾಗೆ ರಿಟೈನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು cos theta ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ವಾಟ್ ಈಸ್ ದ cos theta ವ್ಯಾಲ್ಯೂ ವಿಚ್ ಐ ಹ್ಯಾವ್ ಗಾಟ್? A divided by R square plus A square whole to the power of half. So E is equal to 1 divided by 4 pi epsilon naught 2AQ ಉಳಿಯುತ್ತೆ, ಡಿವೈಡೆಡ್ ಬೈ, ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ
ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ದಿ ಪವರ್ ಹಾಫ್ ಅಂತ ಒಂದು ಟರ್ಮ್ ಇದೆ. ಹಾಗೆ ಸೆಕೆಂಡ್ ಟರ್ಮ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಒಂದು ಟರ್ಮ್ ಇದೆ. ಸೊ ಏನು ಪವರ್ ಇಲ್ಲ ಅಂದ್ರೆ ಏನರ್ಥ, ಒನ್ ಇದೆ ಅಂತ ಅರ್ಥ. ಹಿಯರ್ ದ ಬೇಸಸ್ ಆರ್ ಸೇಮ್, ಎರಡಕ್ಕೂ ಬೇಸಸ್ ಸೇಮ್ ಇದೆ. ಪವರ್ನ ನಾವೇನ್ ಮಾಡ್ತೀವಿ ಅಂದ್ರೆ ಆಡ್ ಮಾಡ್ತೀವಿ. ಆಡ್ ಅಂತ ಹೇಳಿದ್ರೆ ಹಾಫ್ ಪ್ಲಸ್ ಒನ್ ಮಾಡ್ಕೋತೀವಿ. ಸೊ ವಾಟ್ ಈಸ್ ಹಾಫ್ ಪ್ಲಸ್ ಒನ್? ಹಾಫ್ ಪ್ಲಸ್ ಒನ್ ಅಂತ ಹೇಳಿದ್ರೆ ಸೊ 2 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, 2 ಪ್ಲಸ್ 1 ಡಿವೈಡೆಡ್ ಬೈ 2 ಆಗುತ್ತೆ. 2 ಪ್ಲಸ್ 1 ಡಿವೈಡೆಡ್ ಬೈ 2 ಈಸ್ ನಥಿಂಗ್ ಬಟ್ 3/2. ಸೊ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹಾಗೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ ಹಾಫ್ ಎರಡನ್ನೂ ಸೇರಿ ನಾನು ಏನಂತ ಬರಿಬೋದು, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಅಂತ ಬರಿಬಹುದು. ಹೌ ಡಿಡ್ ಐ ಗೆಟ್ ದಿಸ್ ಅಂತ ಹೇಳಿದ್ರೆ, ದ ಬೇಸಸ್ ಆರ್ ಸೇಮ್, ದ ಪವರ್ ವಿಲ್ ಬಿ ಆಡೆಡ್. ಸೊ ಇಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆ ಅಂತ ಹೇಳಿದ್ರೆ ಟು ದಿ ಪವರ್ 1 ಇದೆ ಅಂತ ಅರ್ಥ. 1 ಪ್ಲಸ್ ಹಾಫ್ ವಿಲ್ ಬಿ ಈಕ್ವಲ್ ಟು 3/2. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೊ the product of one of the charge and the distance between them. So Q into 2a ಇದ್ದಾಗ one of the charge product ಹಾಗೆ 2a distance between the charges ಇದ್ದಾಗ we will replace with the dipole moment. Dipole moment ನ P ಅನ್ನೋ ಲೆಟರ್ ಅಲ್ಲಿ ಡಿನೋಟ್ ಮಾಡ್ತೀವಿ. 2aq ಅಂತ ಇದ್ದಾಗ it is called as dipole moment. So E is equal to 1 divided by 4 pi epsilon naught. This 2aq entire value ನಾನು ಏನಂತ ಬರಿಬೋದು, P ಅಂತ ಬರಿಬೋದು, divided by r square plus a square whole to the power of 3/2. So next step ಅಲ್ಲಿ we will be comparing with the directions of electric field and dipole moment. So dipole moment ಅಂದ್ರೆ P vector ಅಂತ ಏನ್ ಬರ್ಕೊಂಡಿದೀವಿ ಆ ಡೈರೆಕ್ಷನ್, ಹಾಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ E ಅನ್ನೋ ಡೈರೆಕ್ಷನ್. ಸೊ ನೀವು ಡಯಾಗ್ರಾಮ್ ನ ಅಬ್ಸರ್ವ್ ಮಾಡ್ತಿದ್ರೆ ಈ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆಗಿದೆ, ಹಾಗೆ ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ಮೈನಸ್ ಕ್ಯೂ ಇಂದ ಪ್ಲಸ್ ಕ್ಯೂಗೆ ಇದೆ, ಈ ಕಡೆ ಇದೆ. ಸೊ ಬೋತ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್, ಎರಡೂ ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ದೇರ್ ಬೈ ಒಂದು ಯೂನಿಟ್ ವೆಕ್ಟಾರ್ ನ ಬರ್ಕೋತೀವಿ. ಆ ಯೂನಿಟ್ ವೆಕ್ಟಾರ್ ನ ನಾನು ಪಿ ಕ್ಯಾಪ್ ಅಂತ ಹಾಕ್ತೀನಿ. ಆ ಯೂನಿಟ್ ವೆಕ್ಟಾರ್ಗೆ ನಾನು ನೆಗೆಟಿವ್ ಸೈನ್ ಕೊಡ್ತೀನಿ. ಸೊ ಒಂದು ಲೈನ್ ಬರ್ಕೋಬೇಕಾಗುತ್ತೆ. ಮೈನಸ್ ಪಿ ಕ್ಯಾಪ್ ಇಂಪ್ಲೈಸ್ the resultant electric field and dipole moment are in opposite direction. So minus p cap ಏನಕ್ಕೆ ಬಂತು ಅಂದ್ರೆ resultant electric field ಹಾಗೆ dipole moment ಎರಡೂ ಕೂಡ opposite direction ಅಲ್ಲಿ ಇರೋದಕ್ಕೋಸ್ಕರ. ನೆಕ್ಸ್ಟ್ ನಾವು ಆಕ್ಸಿಯಲ್ ಲೈನ್ ಆಫ್ ಅ ಡೈಪೋಲ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಒಂದು ಕೇಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಏನದು ಅಂತ ಹೇಳಿದ್ರೆ ಫಾರ್ ಲಾರ್ಜ್ ಡಿಸ್ಟೆನ್ಸಸ್. ಸೊ ಫಾರ್ ಲಾರ್ಜ್ ಡಿಸ್ಟೆನ್ಸಸ್ ಅಂತ ಹೇಳಿದ ತಕ್ಷಣ ಆ ಈಕ್ವಟೋರಿಯಲ್ ಪಾಯಿಂಟ್ ಯಾವುದು? ಸಿ ಇಸ್ ದ ಈಕ್ವಟೋರಿಯಲ್ ಪಾಯಿಂಟ್. ಆ ಈಕ್ವಟೋರಿಯಲ್ ಪಾಯಿಂಟ್ ನ ಇಲ್ಲಿರೋದ್ರ ಬದಲಾಗಿ ಇನ್ನೆಲ್ಲೋ ದೂರದಲ್ಲಿ ಇಟ್ಟಾಗ ಆರ್ ಅನ್ನೋ ಡಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗಿರುತ್ತೆ. ಸೊ ಆ ಇನ್ಕ್ರೀಸ್ ಆಗಿರೋ ಟೈಮಲ್ಲಿ ನಾವು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಫಾರ್ ಲಾರ್ಜ್ ಡಿಸ್ಟೆನ್ಸಸ್ ಆರ್ ವಿಲ್ ಬಿ ಗ್ರೇಟರ್ ದ್ಯಾನ್ ಎ. So in such cases A is neglected. So ಆ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ನಾವು ಏನ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ? ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಇದೆ. ಏನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಏನ ನಾವು 0 ಮಾಡ್ಕೋಬೇಕು. ಸೊ ಆರ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 ಇರುತ್ತೆ. 2 ಮತ್ತೆ 2 ಕ್ಯಾನ್ಸಲ್ ಔಟ್ ಆಗುತ್ತೆ, ಆರ್ ಕ್ಯೂಬ್ ಉಳಿಯುತ್ತೆ. ಸೊ ಫಾರ್ ಲಾರ್ಜ್ ಡಿಸ್ಟೆನ್ಸಸ್ E is equal to 1 divided by 4 pi epsilon naught P divided by r square plus a square whole to the power of 3/2. ಎಲ್ಲ ಸೇರಿ ಸಾಲ್ವ್ ಮಾಡಿದಾಗ ನನಗೆ ಏನು ಬಂತು? ಆರ್ ಕ್ಯೂಬ್ ಬಂತು ಇಂಟು ಮೈನಸ್ ಪಿ ಕ್ಯಾಪ್. ಸೊ either you can stop your derivation here itself, ಇಲ್ಲ ಅಂತ ಹೇಳಿದ್ರೆ ಫಾರ್ ಲಾರ್ಜ್ ಡಿಸ್ಟೆನ್ಸ್ಗೂ ನೀವು ಸಾಲ್ವ್ ಮಾಡಿ ಬರಿಬಹುದು.